ಜಿತು ಎಂದು ಕರೆಸಿ ಅತಿ ಪರಾಕ್ರಮಿಯಿಂದ ಜಿತು ಎಂದು ಕರೆಸಿ ಅತುಲಾದ ರಾಜ್ಯ ನೀನು ನೀನು ಮಾಡುವಂತಹ ಕಾರ್ಯವನ್ನ ಕಂಡ್ರೆ ಒಮ್ಮೆ ನಗಬೇಕು ಅಳಬೇಕು ಎನ್ನುವುದೇ ಆಶ್ಚರ್ಯವಾಗ್ತಾ ಇದೆ. ಯಾಕೆ? ಕಾರಣ ಏನು? ಸಾಮಾನ್ಯವಾಗಿರುವಂತಹ ವ್ಯಕ್ತಿ ನೀನಲ್ಲ. ಆ ದಿತಿ ದೇವಿಯ ಕುಲದಲ್ಲಿ ಹುಟ್ಟಿದಂತಹ ವ್ಯಕ್ತಿ. ರಕ್ಕಸ ಕುಲಕ್ಕೆ ನೀನು ಶ್ರೇಷ್ಠನಾಗಿ ಮೆರೆದಾಡಬೇಕಾಗಿರುವಂತಹ ವ್ಯಕ್ತಿ. ಮುಂದೊಂದು ದಿನ ಈ ಲಂಕಾ ನಗರಕ್ಕೆ ಅಧಿಪತಿಯಾಗಿ ಮೆರೆದಾಡುವಂತಹ ಸ್ಥಾನದಲ್ಲಿರುವಂತಹ ಒಬ್ಬ ವ್ಯಕ್ತಿ ನೀನು. ಹೌದು. ಇಂತ ಹೇಯ ಕಾರ್ಯವನ್ನ ಮಾಡ್ತಾ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ನೀತಿ, ಇದು ಸರಿಯೇ ಎನ್ನುವುದೇ ನೀನು ತಿಳಿದು ವ್ಯವಹರಿಸಬೇಕಯ್ಯ. ತಿಳಿದು ನೀತಿ ಲಂಕಾನಗರದ ಬಗ್ಗೆ ಬಹಳಷ್ಟು ಕೇಳಿ ತಿಳಿದಿದ್ದಿ. ಲಂಕಾನಗರದ ಅಧಿಕಾರಿ ಯಾರು ಹೇಳು? ರಾವಣೇಶ್ವರ. ದಶಕಂಠ ರಾವಣ ಇರ್ಲಿ. ಅವನ ಸುಕುಮಾರನಾಗಿರುವಂತ ನನಗೆ ನೀನು ಈಗ ಬಂದ್ಕೊಂಡು ನೀತಿ ಉಪದೇಶ ಹೇಳುವುದ? ನಿನ್ ನೀತಿ ಅಲ್ಲ, ಅವನಿಗೆ ಮಗನಾದ ಕ್ಷಣ ನೀನು ಮಾಡುವುದೆಲ್ಲವೂ ನೀತಿ ಅಂತ ಆಗುವುದು ಎಷ್ಟರ ಮಟ್ಟಿಗೆ ಸರಿ ಅಲ್ಲ. ಅಪ್ಪನ ಆಜ್ಞೆಯನ್ನು ಖಂಡಿತವಾಗಿ ನಾನು ಮೀರ್ಲಿಕ್ಕಿಲ್ಲ. ಅಪ್ಪನ ಆದೇಶದಂತೆ ನಾನು ನಡೆಯುವವನು. ನನ್ನ ಮಗನು ಇದ್ದಾನೆ. ಅದ್ರ ಬಗ್ಗೆ ಕುರಿತಾಗಿ ಯೋಚನೆ ಮಾಡಬೇಕಾದದ್ದಿಲ್ಲ. ಕಡಿಯುವುದೇ ಈಗ ಮರದಿಂದ ಮರಕ್ಕೆ ಹಾರುವ ಮರ್ಕಟ ಅಂತ ಹೇಳಿದ್ರು. ನಿನ್ನ ನೀತಿ ಉಪದೇಶ ನನಗೆ ಅನಗತ್ಯ. ಆದ್ರಿಂದ ನಾನು ಮಾಡುವಂತ ಕಾರ್ಯದಲ್ಲಿ ಎಲ್ಲಾದ್ರೂ ಅಡ್ಡಿ ಬಂದ್ರೆ ಮತ್ತೆ ನಿನ್ನ ಕಂಠವು ಹೋದಿತ್ತು. ಆದ್ರಿಂದ ಯೋಚನೆ ಮಾಡುವುದಿಲ್ಲ. ಹಿಡಿದಿರುವಂತ ಕೂರಸಿಂದ ಈಕೆ ದೇವರೇ, ಎಷ್ಟು ಸಾರಿ ಹೇಳಿದ್ರು ಬೇಡಿಕೊಂಡ್ರು ಕೂಡ ಅವನು ನನ್ನ ತಾಯಿಯನ್ನ ಕಡಿದು ಮುಗಿಸಿಬಿಟ್ನಲ್ಲ. ಏ ದೇವರೇ, ಹಾಗಾದ್ರೆ ಶ್ರೀರಾಮಚಂದ್ರನಿಗೆ ನನ್ನ ಮಡದಿ ಎಲ್ಲಿ ಅಂತ ಕೇಳಿದ್ರೆ ಏನು ಅಂತ ಹೇಳ್ಬೇಕು? ಏನು ಅಂತ ಹೇಳಿ? ಅಯ್ಯಯ್ಯೋ ಅಯ್ಯಯ್ಯೋ ಅವನಿಗೆ ಅಬಲೆಯಳು ಸಗೆ. ಅಯ್ಯಯ್ಯೋ ಯಾವುದನ್ನ ಆಶಿಸಿ ನಾನು ಬಂದೆನೋ ಅದರ ಆಸೆ ಯಾವುದೂ ಪೂರೈಸಲಿಲ್ಲ. ಆ ತಾಯಿಯನ್ನ ಉಳಿಸಿಕೊಳ್ಳಬೇಕು ಎನ್ನುವುದಾಗಿ ಹೋಗಿರುವುದು ಶಕ್ತಿಯಿಂದ ದುಡುಕಿ ಯಾವುದನ್ನ ಬೇಡಿಕೊಂಡರೂ ಕೂಡ ಉಳಿಸಿಕೊಳ್ಳಿಕ್ಕಾಗಲಿಲ್ಲ. ಅಯ್ಯಯ್ಯೋ, ಅಬಲೆಯಾಗಿರುವಂತಹ ಸೀತಾ ಮಾತೆ ಬಾಳಿ ಬದುಕಬೇಕಾದವಳು ಈ ಎಳೆ ಪ್ರಾಯದಲ್ಲಿ ನೆಲ ಕಚ್ಚಿ ಹೋದಳಲ್ಲ. ಅಯ್ಯೋ ಅಯ್ಯೋ, ನಾನೇನ್
ಮಾತನಾಡು ಭಗವಂತ. ಜನಕ ಜಾತಿಯ ಸುತ್ತಲಾಗಿರುವಂತ ನೀನು ಸುಖದಿಂದ ಸಂಪತ್ತಿನಿಂದ ಕಾಲ ಕಳೀತಾ ಇದ್ದವಳು. ಈ ಪಾಪಿಯನ್ನ ಕೈ ಹಿಡಿದು ನಿನಗೆ ಎಂತ ದುಸ್ಥಿತಿ ಉಂಟಾಗಿ ಹೋಯಿತು. ನಾನು ನಿನಗೋಸ್ಕರವಾಗಿ ಎಷ್ಟೆಲ್ಲ ಪ್ರಯತ್ನ ಮಾಡಿದೆ. ಸಾಗರಕ್ಕೆ ಸೇತುವೆಯನ್ನ ಬಲಿತಿದ್ದು ಈ ರಾವಣನ ತೆರೆಯಿಂದ ನಿನ್ನನ್ನು ಮುಕ್ತಗೊಳಿಸುವುದಕ್ಕಾಗಿ ಅಲ್ವೇ? ಆದ್ರೆ ನೀನೇ ಇಲ್ಲ ಅಂತಾದ ಮೇಲೆ ಚಂದಿರೋ ಚೆಲುವೆ ನೋಡೆ ನನ್ನ ಚಂದಿರೋ ಚೆಲುವೆ ನೋಡೆ ಚೆಲುವೆ ನನ್ನ ನೋಡೆ ಚೆಲುವೆ ನೋಡೆ ಮಂದಹಾಸದಿ ಎನ್ನೊಳು ಮಾತಾಡೆ ಮಂದಹಾಸದಿ ಎನ್ನೊಳು ಮಾತಾಡೆ ಚೆಲುವೆ ಮಾತಾಡೆ ಚೆಲುವೆ ಮಾತಾಡುಂದ ಇಂದ್ರಾತಕ ದಶಮುಖಾದಿಗಳ ಕೊಂದೆರಂಬುವೆ ನಂಬುಗೆಯ ನಾವಿದ್ದುದೇವೋ ಮಂದಾಸದಿ ಮಾತನಾಡೆ ರಮಣೀಯರು ಜಾನಕಿಗೆ ನಾನು ಮಾಡಿದ ಅಪರಾಧಕ್ಕೆ ನೀನು ನನ್ನ ಮೇಲೆ ಮುನಿಸಿಕೊಂಡಿದ್ದೀಯ ಸೀತಾ. ನನ್ನನ್ನು ನೋಡೊಮ್ಮೆ, ನನ್ನಲ್ಲಿ ಮಾತನಾಡು. ನಾನು ಭರವಸೆಯನ್ನು ತಳೆದು ಬಂದದ್ದು ರಾವಣಾದಿಗಳನ್ನೆಲ್ಲ ಕೊಂದು ನಿನ್ನನ್ನ ಸೆರೆಬಿಡಿಸಿಕೊಂಡು ಹೋಗಿ ಮತ್ತೆ ಅಯೋಧ್ಯೆಯಲ್ಲಿ ನಾವೆಲ್ಲ ಒಂದಾಗಿ ಸುಖದಿಂದ ಕಾಲ ಕಳೆಯೋಣ ಅಂತ. ಆದ್ರೆ ಆ ಪಾಪಿ ನಿಷ್ಕರುಣೆಯಾಗಿ ಕಟುಕ ಸ್ವರೂಪಿಯಾಗಿ ನೀನು ಒಬ್ಬಳು ಹೆಣ್ಣು ಎಂಬುದನ್ನ ಯೋಚನೆ ಮಾಡದೆ ರುಂಡ ಮುಂಡಗಳನ್ನ ಬೇರ್ಪಡಿಸಿ ಬಿಟ್ಟನಲ್ಲ. ನಾನಿನ್ನು ಯಾರಿಗಾಗಿ ಬದುಕಲು ಸೀತ, ಯಾರಿಗಾಗಿ ಹೋರಾಟ ಮಾಡಲಿ? ಅಯ್ಯೋ, ಏನು ಪ್ರಯೋಜನ ಇಲ್ಲದೆ ಹೋಯ್ತಲ್ಲ. ಅರಿತರಲಿ ದೇವಾ ನೀನೇ ದೇವಾ ನೀನೇ ತರದಿ ಮರುಗಾವೆ ಎಂದು ವಿಭೀಷಣ ದೇವಾನಿ ಮರುಗಾವೆ ಎಂದು ವಿಭೀಷಣ ದೇವಿ ಜಾನಕಿಯಲ್ಲ ನಮ್ಮವರ ಕಪಟವಿದು ದೇವಿ ಜಾನಕಿಯಲ್ಲ ನಮ್ಮವರ ಕಪಟವಿದು ನಮ್ಮವರ ಕಪಟವಿದು
ಆದ್ರೆ ಇದಕ್ಕೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಇದು ಸತ್ಯ ವಿಚಾರ ಅಲ್ಲ ದೇವ. ಹಾ, ಈ ಲಂಕೆಯಲ್ಲಿ ಇರುವವರೆಲ್ಲ ಯಾರು? ಯಾರು? ಮಾಯಾವಿಗಳು. ಇದು ಹೇಳುವುದಕ್ಕೆ ಕಾರಣ ಏನು ಗೊತ್ತುಂಟಾ? ಇವಳು ನಿಜ ಸೀತೆ ಅಂತ ಗ್ರಹಿಸಿದ್ರೆ ನೀವು ಖಂಡಿತವಾಗಿ ನಿಜ ಸೀತೆ ಹೌದು, ಮಾಯಾವಿ ಅಲ್ಲ. ನನ್ನ ಸೀತೆಯನ್ನು ನಾನು ನೋಡ್ಲಿಲ್ವೇ? ನೋಡು, ನಿನ್ನ ಮಾತೆ ಅಲ್ವೇ? ನಂಬಬೇಡಿ, ಈಕೆ ನಿಜ ಸೀತೆ ಅಲ್ಲ. ಇದೆಲ್ಲ ಮಾಯಾವಿಗಳ ಕಾರ್ಯ. ಆದ್ದರಿಂದ ನಿಜ ಸೀತೆ ಅಲ್ಲ, ಮಾಯಾವಿಗಳಿಂದ ಈ ರೀತಿ ಆಗುತ್ತಿದ್ದನ್ನು ತಿಳಿಯುವುದು ಹೇಗೆ? ತಿಳಿಯುವುದಕ್ಕೆ ನಾನೇ ಇದ್ದೇನಲ್ಲ. ಇದೋ ನೋಡಿ, ಈಕೆ ನಿಜ ಸೀತೆ ಅಲ್ಲ ಹೌದಾ ಅನ್ನೋ ತಿಳಿಯುವುದಕ್ಕಾಗಿ ಅಯ್ಯೋ, ಕ್ಷಣ ಮಾತ್ರದಲ್ಲಿ ನಾನು ಎಲ್ಲಿದ್ದೆ, ಏನಾಗಿದೆ ಅಂತಲೇ ಗೊತ್ತಾಗ್ಲಿಲ್ಲ. ಯಾಕೆ ಹೀಗಾಯ್ತು ಅಂದ್ರೆ ಹೆತ್ತವೆಯನ್ನ ಕಳೆದುಕೊಂಡನಲ್ಲ ನಾನು ಎನ್ನುವ ಹಾಗೆ ಭಯ ಭೀತಳಾಗಿದ್ದೆ. ಇಷ್ಟೊಂದು ನಡೆದದ್ದು ಮಾಯಾ ಯುದ್ಧ. ಮಾಯಾವ ಸೀತೆ ಅಂತ ನೀನು ತಿಳ್ಕೊ. ಎಲ್ಲ ಉಳಿದಾರ ಅಂತ ಮಕ್ಕಳು ನಮಗೆ ನಂಬಿಕೆ ಬರಬೇಕು. ಬರ್ಬೇಕು ಹಾಗೆ ಬರಬೇಕು ಅಂತ ಅಂದ್ರೆ ಅಲ್ಲಿ ಇದ್ದಾಳೆ ಎಂಬುದಾಗಿ ನೋಡ್ಲೇಬೇಕಾಗ. ಎಲ್ಲಿದ್ದಾರೆ? ಅಶೋಕವನದಲ್ಲಿ. ಏನಾಗಿದೆ? ಹೋದ ಜೀವ ಒಂದು ಹಾಗಾಯ್ತು ನನಗೀಗ. ಯಾಕೆ? ಕೆಳಪಡಿಸ್ತಾ ಇದ್ದೀಯ? ಎಷ್ಟು ಹೊತ್ತಿಗೆ ನಿಮ್ಮನ್ನ ಕಂಡೇನು, ಹಾ. ಎಷ್ಟು ಹೊತ್ತಿಗೆ ನಿಮ್ಮಲ್ಲಿ ಮಾತನಾಡೇನು, ಇರುವ ಸತ್ಯವನ್ನು ಎಷ್ಟು ಹೊತ್ತಿಗೆ ತಿಳಿದುಕೊಂಡೇನು ಅನ್ನುವ ಆತುರದಿಂದ ಕಾತುರದಿಂದ ಬಂದು ಏನಾಯ್ತು ಹನುಮ? ಕರಳು ಉಂಟಮ್ಮ. ಏನು ನಡೀತು? ಆ ಮಾಯಾವಿಯಾಗಿರುವಂತಹ ಆ ಮೇಘನಾದ ಹಾ. ನಿಮ್ಮದೇ ರೂಪವನ್ನ ಬರಿಸಿ, ಅಂದ್ರೆ ಮಾಯಾ ಸೀತೆಯನ್ನ ಅಲ್ಲಿ ಸೃಷ್ಟಿಸಿ ನನ್ನ ಕಣ್ಣೆದುರಿನಲ್ಲಿಯೇ ಕಡಿದು ಮುಗಿಸಿದ. ಹಾ. ನನ್ನ ಮಾತ್ರ ಅಲ್ಲ, ಶ್ರೀರಾಮಚಂದ್ರನ ದೇವರ ಎದುರುಗಳಲ್ಲೂ ಕೂಡ ಅದೇ ರೀತಿ ಮಾಡಿದ. ನಾವು ಆ ಸಂದರ್ಭದಲ್ಲಿ ಅತ್ತು ಕರೆದು ದುಃಖಿಸಿದ್ದೇನು. ಆ ಕಾಲದಲ್ಲಿ ವಿಭೀಷಣ ದೇವರು ಬಂದು ಆಡಿದ ಮಾತೇನು, ಮಾಯಾ ಸೀತೆ ಇದು, ಅದು ಹೋಗಲಾಡು ಹಾಗೆ ನಾನು ಮಾಡ್ತೇನೆ ಅಂತ. ಅಲ್ಲಿ ಅವ್ರ ಕೈ ಸ್ಪರ್ಶ ಆದದ್ದೇ ತಡ. ಆ ಮಾಯಾ ಸೀತೆ ಇಲ್ಲ. ಹಾಗಾದ್ರೆ ಅಶೋಕವನದಲ್ಲಿರುವ ನಿಮ್ಮನ್ನ ಕಾಣಬೇಕು ಅಂತ ನಾನು ನೋಡಿಕೊಂಡೆ. ಹನುಮ, ನೀವು ನೀವು ಇದನ್ನು ಮೊದಲು ನೋಡಿದ್ದು. ನಾನಿಲ್ಲಿ ದಿನನಿತ್ಯ ಸಾಕಷ್ಟು ನೋಡ್ತಾ ಇದ್ದೇನೆ ಅಶೋಕವನದಲ್ಲಿ. ಎಂತದ್ದು? ಯಾಕೆ ರಾಮ ಲಕ್ಷ್ಮಣರ ರುಂಡವನ್ನು ತಂದು ನನ್ನ ಎದುರಿನಲ್ಲಿ ಬಿಸಾಡ್ತಾರೆ. ಇವರೇ ನಿನ್ನ ರುಂಡ, ಇವರೇ ನಿನ್ನ ಮೈದುನ ಇರುವುದಾಗಿ ನನಗೆ ತೋರಿಸಿದ್ರು ಕೂಡ ನಾನು ಅದನ್ನು ನಂಬುವುದಿಲ್ಲ. ಯಾಕೆ ಅವರು ನಿಶಾಚರರು, ಕಪಟಿಗರು, ಮೋಸಗಾರರು, ಮೋಸದ ವಂಚನೆಯಿಂದ ನನ್ನನ್ನು ಮೋಸಿಸ್ತಾರೆ ಎಂಬುದಾಗಿ ನಾನು ಭಾವಿಸಿಕೊಂಡಿದ್ದೆ. ಏನಾಗುವುದಿಲ್ಲ. ನನ್ನೊಡೆಯನಾದಂತಹ ಶ್ರೀರಾಮಚಂದ್ರ ಇರುವವರೆಗೆ ಈ ಸೀತೆಗೆ ಏನೂ ಆಗುವುದಿಲ್ಲ. ಹೋದೆ ಅಶೋಕವನದಲ್ಲಿರುವಂತಹ ಆ ನನ್ನ ಮಾತೆಯನ್ನ ಕಂಡೆ. ಹೌದಾ? ಇದೇ ಕಣ್ಣಿನಿಂದ ಕಂಡೆ. ಕಣ್ಣಾರೆ ಕಂಡು ಧನ್ಯನಾದೆ ದೇವ, ಧನ್ಯನಾದೆ. ಅಶೋಕವನದಲ್ಲಿರುವಂತಹ ಆ ಸೀತಾ ದೇವಿಗೆ ಯಾವ ರೀತಿಯ ತೊಂದರೆಯೂ ಆಗಲಿಲ್ಲ. ಆದ್ರೆ ಅವರು ನನ್ನ ಮಾತನಾಡಿಸಿದಾಗ ಆಡಿದ ಮಾತೇನು, ಅಯ್ಯ ಯಾಕಾಗಿ ನೀವು ಹೆದರಿಯುದ್ದೀಯ, ಓಡೋಡಿ ಬಂದಿದ್ದೀಯ ಅಂದಾಗ ಇರುವ ವಿಷಯವನ್ನೆಲ್ಲ ತಿಳಿಸಿದೆ. ಅವರು ಆಡಿದ ಮಾತೇನು, ನೀವು ಒಂದು ದಿನಕ್ಕೆ ಇಷ್ಟು ಹೆದರಿದ್ದೀರಿ, ಹಲವಾರು ಬಾರಿ ನಿಮ್ಮ ಹಾಗೆ ಹಾಗೂ ಲಕ್ಷ್ಮಣ ದೇವರ ಹಾಗೆ ಆ ವ್ಯಕ್ತಿಯನ್ನ ತಂದು ನಿಲ್ಲಿಸಿ ಅವರ ಮುಂಗಡಿಯಲ್ಲಿ ರುಂಡ ಮುಂಡ ಬೇರೆ ಮಾಡಿದ್ದುಂಟಂತೆ. ಅವರನ್ನ ಕೊಂದು ಮುಗಿಸಿದ್ದೇನೆ ಎನ್ನುವುದಾಗಿ. ಆದ್ರೂ ಅವರು ನಂಬಲಿಲ್ಲ. ಇದು ನಿಶಾಚರರ ರಾಜ್ಯ, ಮಾಯಾವ
ರಾಕ್ಷಸರು ಯಾವ ಕ್ಷಣದಲ್ಲಿ ಏನೋ ಬೇಕಾದ್ರೂ ಮಾಡುವುದಕ್ಕೆ ಸಿದ್ಧರಾಗಿರ್ತಾರೆ ಅನ್ನುವ ಭಾವನೆಯಿಂದ ಯಾವುದನ್ನು ನಂಬಿರಲಿಲ್ಲ. ಹಾಗಾಗಿ ಈಗ ನಂಬಿಕೆ ಬಂತು. ಹಾಗಿದ್ರೆ ಅವರು ಈ ರೀತಿ ಮಾಡಿದ್ದಾಕೆ ನಮ್ಮ ಮನೋಬಲವನ್ನ ಕುಗ್ಗಿಸಿ ಇದೇ ಸರಿಯಾದ್ದು ಎಂಬುದಾಗಿ ಯೋಚಿಸಿ ನಮ್ಮ ದೇಹ ಬಲವನ್ನು ಕುಗ್ಗಿಸುವುದಕ್ಕೆ ಆತನು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಆ ರೀತಿಯಲ್ಲಿ ಕಪಟದಿಂದ ಯುದ್ಧ ಮಾಡುವವರಿಗೆ ನಾವು ಜಾಗೃತರಾಗಿಯೇ ಇರಬೇಕಲ್ವಾ? ಹಾಗಿದ್ರೆ ಇವತ್ತೆಲ್ಲ ಬಿಡದಿಯನ್ನು ಸೇರಿಕೊಳ್ಳೋಣ, ಆಮೇಲೆ ಮುಂದೆ ನೋಡೋಣ. ಖಂಡಿತವಾಗಿ ನಾನು ಕನಸು ಮನಸ್ಸಿನಲ್ಲಿ ಯೋಚನೆ ಮಾಡಲಿಲ್ಲ. ಯಾಕೆಂದ್ರೆ ಅಪ್ಪನ ಆಜ್ಞೆಯನ್ನು ಹೊತ್ತು ನೇರವಾಗಿ ಇಲ್ಲಿವರೆಗಾಗಿ ಬಂದದ್ದೇನು ಸಹಜವಾದ್ರು ವಾನರೆಲ್ಲರೂ ಸೇರಿದ್ರು. ಅಷ್ಟು ಮಾತ್ರ ಅಲ್ಲ, ರಾಮ ಲಕ್ಷ್ಮಣನಲ್ಲಿ ಕಾದಾಕಾಡಿಯಾಗಿ ಹೋರಾಟ ಮಾಡಿದೆ, ಅವರಿಂದಲೂ ಸೋಲನ್ನು ಅನುಭವಿಸಿದೆ. ಕೊನೆಯಲ್ಲಿ ಬಂದದ್ದು ಹನುಮನಲ್ಲಿ ಯುದ್ಧ ಮಾಡಿದೆ, ಆತನಿಂದಲೂ ಸೋಲಾಯಿತು. ಆದ್ರೆ ನಾನು ಮಾಡಬೇಕಾದಂತ ಉಪಾಯವನ್ನು ಹುಡುಕಿಕೊಂಡೆ. ಯಾಕೆಂದ್ರೆ ಮಾಯಾ ಸೀತೆಯನ್ನು ಸೃಷ್ಟಿ ಮಾಡಿ ಆತನ ಎದುರಿನಲ್ಲಿ ಮುಂಭಾಗದಲ್ಲಿ ಕತ್ತರಿಸಿದಾಗ ಆತ ದುಃಖಕ್ರಾಂತನಾಗಿದ್ದಾನೆ. ಇನ್ನು ಮುಂದೆ ಏನು ಮಾಡ್ಬೇಕಂತ ಯೋಚನೆ ಮಾಡುವಾಗ ಇವರಲ್ಲಿ ಯುದ್ಧ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಆದ್ರಿಂದ ಉಪಾಯವನ್ನು ನಾನೇ ಕೊಂಡುಕೊಂಡಿದ್ದೇನೆ. ಆದ್ರೆ ಒಂದು ಯಾಗ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೇನೆ. ಯಾಗದ ಪರಿಹಾರ ಏನು? ಯಾಕೆಂದ್ರೆ ಇವರನ್ನು ಗೆಲ್ಲುವ ಸಾಮರ್ಥ್ಯ ನನಗೆ ಉಂಟು ಅಂತ ಆದ್ರೆ ಈಗ ಒಂದು ಯಾಗವನ್ನು ಕೈಗೊಳ್ಳಬೇಕು. ಇದೇ ಪ್ರದೇಶವನ್ನು ಪಕ್ಕಿದ್ದೇನಂತ ಆದ್ರೆ ಈ ಪ್ರದೇಶದಲ್ಲಿ ಮಾರಣ ಯಾಗವನ್ನು ಕೈಗೊಂಡ್ರೆ ಖಂಡಿತವಾಗಿ ಅವರನ್ನು ಗೆಲ್ಲಬೇಕನ್ನುವ ಸಾಧನೆ ಉಂಟಂತ ಆದ್ರೆ ಈ ಪ್ರದೇಶವನ್ನೇ ಪಕ್ಕಿದ್ದೇನೆ, ಯಾಗವನ್ನು ಕೈಗೊಳ್ತೇನೆ. ಮುಂದೆ ಏನಾಗ್ತದೆ ನೋಡೋಣ. ಹೀಗಾಗುವ ಕಾರಣ ಏನು? ಯಾಕೆ ಹೀಗಾಯ್ತು? ಯಾರ ಮಾಯಕರಿಂದ ಹೀಗೆ ಏನೆನ್ನುವುದನ್ನು ನಮಗೆ ಅರಿಯದಾದೆವು. ಎಲ್ಲವನ್ನ ಬಲ್ಲಾಗಿರುವಂತಹ ವಿಭೀಷಣ ಈಗ ಆಗುವುದಕ್ಕೆ ಕಾರಣ ಏನೆಂಬುದಾಗಿ ತಿಳಿಸಬೇಕು. ಹೀಗಾಗುವುದಕ್ಕೂ ಕಾರಣ ಉಂಟು. ನಿನ್ನ ಸೇನೆಯಳುಂಟೆ ನಿದ್ರಾ ಕಾಮಿನಿ ಸಂಗ, ನಿನ್ನ ಸೇನೆಯಳುಂಟೆ ನಿದ್ರಾ ಕಾಮಿನಿ ಸಂಘವನ್ನು ವರ್ಜಿತರಾದ ವ್ರತವು 12 ಸಾಧಿಸುವುದೇ ನಿರ್ನಾಮ ಮಾಡುವುದೇ ನಾನು. ಅವರೆಲ್ಲ ದಂಗು ಬಡಿದು ಕೂತುಕೊಂಡಿದ್ದಾರೆ. ಇನ್ನೇನು ಅಲ್ಲ, ಈಗಾಗಲೇ ಬಂದವ ಯಾರು? ಅವ ಇಂದ್ರಜಿತು ಎನ್ನುವವ. ಅವನೇನು ಸಾಮಾನ್ಯವಲ್ಲ, ನಿಮ್ಮಲ್ಲಿ ಕಾದಾಡಿ ಸೋತು ಹೋಗಿದ್ದಾನೆ. ಎಂತೆಂತ ಕುತಂತ್ರವನ್ನೆಲ್ಲ ಮಾಡಿಬಿಟ್ಟು ಮಾಯಾವಿದ್ಯೆಯಿಂದ ನಮ್ಮನ್ನೆಲ್ಲ ಬೆರಗುಗೊಳಿಸಿದ್ದಾನೆ. ಹೌದು, ಆದ್ರೆ ನಿಮ್ಮನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂತ ಆಲೋಚನೆ ಮಾಡಿ ಕಾರ್ಯ ಮಾಡ್ತಿದ್ದಾನೆ. ಯಾವುದು ಗೊತ್ತುಂಟ? ಯಾವುದು? ಮೂಲನಿ ಕುಂಬಳ ಎನ್ನುವಂತಹ ಸ್ಥಳದಲ್ಲಿ ವಾರಣ
ದರ ಎನ್ನುವಂತ ಮಾರಣ ಮಾರಣ ದರ ಎನ್ನುವಂತ ದರವನ್ನು ಕೈಗೊಂಡಿದ್ದಾನೆ. ಆ ದರ ಎಲ್ಲಾದ್ರೂ ಮುಕ್ತಾಯ ಆಯ್ತು ಅಂತಾದ್ರೆ ಅವನನ್ನು ಗೆಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ರೀತಿ ಯಾಗ ಮಾಡಿದ್ರೆ ಅದರ ಮಹತ್ವಕ್ಕೆ ಏನು? ಅದರ ಮಹತ್ವಕ್ಕೆ ಇಷ್ಟೇ ಅಲ್ಲ, ಎಲ್ಲವರ ಮಾರಣ ಹೋಮ ಆಗ್ತದೆ. ಎಲ್ಲವರ ಮಾರಣ ಹೋಮ ಆಗ್ತದೆ. ಮಾತ್ರವಲ್ಲ, ಇನ್ನೊಂದು ವರ ಉಂಟು ಬ್ರಹ್ಮನಿಂದ ಪಡೆದದ್ದು. ಅವನನ್ನು ಕೊಲ್ಲುವುದಕ್ಕೆ ನಮ್ಮಲ್ಲಿದ್ದವರು ಯಾರಿಂದಲೂ ಅಸಾಧ್ಯ. ಯಾಕೆ ಗೊತ್ತುಂಟ? ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡಿ ಕೇಳಿದ್ದೇನು. 12 ವರ್ಷ ಅನ್ನ ಆಹಾರ ನಿದ್ರೆ ಮಾತ್ರವಲ್ಲ, ಮೈಥುನವನ್ನು ಯಾರು ತೊರೆಯುತ್ತಾರೋ ಅಂತವರನ್ನೇ ನನ್ನ ಪಾಲಿಗೆ ಮರಣ ಬರಲಿ ಅಂತ ವರ ಬೇಡಿದ್ದಾನೆ. ಬ್ರಹ್ಮ ತತಸ್ತು ಅಂತ ಹೇಳಿದ್ದಾನೆ. ಅಂದ ಮೇಲೆ ಅವನನ್ನು ಗೆಲ್ಲುವಲ್ಲಿ ನಿಮ್ಮಲ್ಲಿ ಯಾರಿದ್ದಾರೆ? ಅಷ್ಟೇ ಅಲ್ಲದೆ ಆ ಯಾಗವನ್ನು ಮಾಡುವುದರಿಂದ ನಮಗೆ ತೊಂದರೆ ಉಂಟಾಗುತ್ತದೆ. ಅಷ್ಟೇ ಅಲ್ಲದೆ ಅವನು ಪಡೆದಂತ ವರದ ಬಗ್ಗೆ ವಿಭೀಷಣ ಹೇಳಿದವನಿದ್ದಾನೆ. ಯಾಗ ಸಮಾಪ್ತಿಯಾಗದ ಹಾಗೆ ನಾವು ನೋಡಿಕೊಳ್ಳಬೇಕು ಅಲ್ವಾ? ನಿಲ್ಲಿಸಬೇಕು. ಅವನನ್ನ ಗೆಲ್ಲಬೇಕು ಅಂತ ಆದ್ರೆ, ಆ ಮಧ್ಯದಲ್ಲಿ ನಿಲ್ಲಿಸಬೇಕು ಅಂತ ಆದ್ರೆ ಅದರಿಂದ ನಮಗೆ ತೊಂದರೆ ಆಗುತ್ತದೆ. ನಿಲ್ಲಿಸುವವರು ಯಾರು? ಯಾರು ಅನ್ನ ಆಹಾರವನ್ನು ಯಾರು ಬಿಟ್ಟಿರ್ತಾರೋ ಅವರಿಂದಲೇ ನಿಲ್ಲಿಸಲಿಕ್ಕೆ ಆಗುತ್ತದೆ ಎನ್ನುವ ಹಾಗೆ ಯಾರಿದ್ದಾರೆ ಅದರ ಬಗ್ಗೆ ಆಲೋಚನೆ ಮಾಡುವಂತ ಅಗತ್ಯವೇ ಇಲ್ಲ. ನನಗೆ ಅಪ್ಪಣೆಯನ್ನು ಕೊಡು,